ನಮ್ಮ ತಂದೆಯವರ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನ ತಿಳಿಸ್ತೇನೆ. ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ, ಹಾಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ತಂದೆಯವರು ಚಿಕ್ಕವರಿದ್ದಂಗೂ ಯಾವುದೇ ರೀತಿಯಾದಂಥ ಒಂದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇಲ್ಲ ಅವರಿಗೆ. ಏನೋ ಒಂದು ಅವ್ರ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ನೋ ಒಂದು ವಿಚಾರಕ್ಕೋಸ್ಕರ ತುಂಬಾ ಹಠದಿಂದ ಛಲದಿಂದ ಓದಿ ಅವರ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಅವ್ರ ಶಿಕ್ಷಕ ವೃತ್ತಿಯನ್ನೇ ನಾವು ತಗೋಬೇಕು ಅಂತ ಅವರು ಶಿಕ್ಷಕರಾಗಿ ಈ ಸುಮಾರು 30 ವರ್ಷಗಳ ಕಾಲ ಅವರು ಒಂದು ಸುದೀರ್ಘವಾದಂತ ಒಂದು ಅವರ ಸರ್ವಿಸ್ ಅಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋ ಹಾಗೆ ಅವರು ತಮ್ಮ ನಿವೃತ್ತಿಯನ್ನ ಹೊಂದ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಸ್ವಲ್ಪ ಬೇಜಾರು ಏನಕ್ಕೆ ಅಂದ್ರೆ ಈಗ ಅವರು ಇಷ್ಟು ವರ್ಷ ಒಂದು ರೀತಿ ಸ್ಕೂಲ್ಗೆ ಹೋಗೋದು ಅಥವಾ ಅವ್ರು ಏನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ರು ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಮುಂದೆ ಅದನ್ನ ಮಾಡಕ್ ಆಗಲ್ಲ ಅವ್ರಿಗೆ. ಅವ್ರು ಅದನ್ನ ಹೇಗೆ ಅದನ್ನ ಅಳ್ಬಾರ್ದು ಅಂದ್ರೆ ಅವ್ರು ಮನೇಲಿ ಇರ್ಬೇಕಲ್ಲ. ಈಗ ಅವರು ನಿಮ್ಗೆ ಗೊತ್ತು ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಎಲ್ಲ. ಇನ್ಮೇಲೆ ಅದನ್ನೆಲ್ಲ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮನೇಲಿ ಸಮಾಧಾನವಾಗಿ ಅಂತ ನಮ್ಮ ಆಸೆ. ಗೊತ್ತಾದ್ರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆಯ್ತು 50+ ಇಯರ್ಸ್ ಆಗೋದು. ಈ ಮುಂದೆನಾದ್ರೂ ಅವ್ರು ಸ್ವಲ್ಪ ಸಮಾಧಾನವಾಗಿ ಅದೇ 60+ ಅಂತಂದ್ರೆ ಅಲ್ಲ ಇದ್ದಾರೆ ಅವ್ರು ಇನ್ನೂ ಏನೇನಾದ್ರೂ 5 to 10 years ವರ್ಕ್ ಮಾಡೋದ್ರೆ ಮಾಡೋ ಸ್ಟೆಬಿಲಿಟಿ ಕೂಡ ಇದೆ ಅವರಿಗೆ. ಅದೇ ನೆಕ್ಸ್ಟ್ ಥಿಂಗ್ ಗೊತ್ತವ್ರಿಗೆ ಯಾವ್ದಾರ ಒಂದು ಚಟುವಟಿಕೆ ಅವ್ರಿಗೆ ತೊಡಗಿಸ್ಕೊಳ್ಳೇಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಅವರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಥರ ಮುಂದುವರಿಸ್ತಾರೆ. ನಾನು ಹೇಳ್ಬೇಕಂದ್ರೆ ನಂಗಾಗ್ಲಿ ನಮ್ಮ ತಮ್ಮನಾಗ್ಲಿ ನಮ್ಮ ಚಿಕ್ಕವರಿದ್ದಂಗೆ ಸಮಯ